ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಪಾಯದ್ದು ವೀಡಿಯೋಸು ಮತ್ತು ಕನ್ಸ್ಟ್ರಕ್ಷನ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ. ಅದರ ಮುಂದುವರಿದ ಭಾಗ ಈ ವಿಡಿಯೋಸ್ಗಳಾಗಿರುತ್ತೆ. ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ನಮ್ಮ ಡೆಮೊಲಿಷನ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಮನೆ ಡೆಮೊಲಿಷಿಂಗ್ ಎಲ್ಲ ಮುಗೀತು. ಮತ್ತು ಆಯ ಮಾಡೋರು ಬಂದಿದ್ದರು. ಆಯ ಎಲ್ಲ ಮಾಡಿಕೊಟ್ಟು ಹೋದಾದಮೇಲೆ ಒಂದು ಒಳ್ಳೆ ದಿನನ ನೋಡಿಕೊಂಡು ನಾವು ಪಾಯ ಪೂಜೆನ ಮಾಡಿದ್ವಿ ಫ್ರೆಂಡ್ಸ್. ನಾವು ಯಾವುದು ಪುರೋಹಿತರನ್ನ ಅವ್ರನ್ನೆಲ್ಲ ಯಾರನ್ನೂ ಕರೆಸಿರಲಿಲ್ಲ. ನಮ್ಮ ಮನೆಯವರನ್ನೇ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಪೂಜೆ ಮಾಡೋದಕ್ಕೆ ಏನೇನು ಐಟಮ್ಸ್ ಬಳಸಿದ್ದೆ ಅದನ್ನೆಲ್ಲನೂ ವೀಡಿಯೋ ಮಾಡಿಕೊಂಡು ಹಾಕು ಅಂತ ಹೇಳಿದರು. ಬಟ್ ಏನು ಮಾಡೋದು, ನನಗೆ ಸ್ವಲ್ಪ ಬ್ಯುಸಿನಲ್ಲಿ ನಾನು ಅದರದ್ದೆಲ್ಲ ವೀಡಿಯೋಸ್ ತಗೊಳಕ್ಕಾಗಲಿಲ್ಲ. ಬಟ್ ನಮ್ಮ ಮನೆಯವರನ್ನೇ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಸ್ವಲ್ಪ ಬೆಳಕಾಗೋವರೆಗೂ ವೆಯ್ಟ್ ಮಾಡಿದ್ವಿ. ಯಾಕೆಂದರೆ ಮುತ್ತೈದೆಯರಿಗೆಲ್ಲನೂ ಕುಂಕುಮ ಕೊಡಬೇಕಿತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆ 4:15 ಪೂಜೆ ಸ್ಟಾರ್ಟ್ ಮಾಡಿದ್ರಿಂದ ಅಷ್ಟು ಬೇಗ ಯಾರೂ ಎದ್ದು ಬರಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸ್ವಲ್ಪ ಬೆಳಕಾದ್ಮೇಲೆ ನಮ್ಮ ಮನೆ ಹತ್ರ ಇರೋರಿಗೆಲ್ಲರಿಗೂ ಒಂದು 4-5 ಜನ ಮುತ್ತೈದೆಯರಿಗೆ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಎಲ್ರಿಗೂ ಸ್ವಲ್ಪ ಬೆಳಕಾದ್ಮೇಲೆ ಹೋಗಿ ನಾನೇ ಅರಿಶಿನ ಕುಂಕುಮಕ್ಕೆ ಅಂತ ಕರೆದ್ಬಿಟ್ಟು ಬಂದೆ. ನಮ್ಮ ಮನೆ ಹತ್ರ ಒಂದು 9 ಜನ ಮುತ್ತೈದೆಯರಿಗೆ ಕುಂಕುಮನ ಕೊಟ್ಬಿಟ್ಟು ಮತ್ತೆ ನಾವು ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಏನು ಶಾಸ್ತ್ರ ಅಂತ ನೀವು ಕೇಳ್ಬೋದು. ಪೂಜೆ ಮಾಡಿದ್ದಾದಮೇಲೆ ಕುಬೇರ ಮೂಲೆ ಮಣ್ಣು ಹಾಕಬೇಕು ಮತ್ತು ಪಾಯನ ನಾವೇ ಅಗಿಬೇಕು. ಇದೆಲ್ಲನೂ ಶಾಸ್ತ್ರನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಪುರೋಹಿತರನ್ನ ಕರೆಸಿ ಕೂಡ ಪೂಜೆ ಮಾಡಿಸ್ತಾರೆ. ಆದರೆ ಇದ್ರ ಬಗ್ಗೆ ಎಲ್ಲ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದರಿಂದ ಅವರೇ ಪೂಜೆ ಎಲ್ಲ ನೀಟಾಗಿ ಮಾಡಿಕೊಟ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಅವರೇನೇನೆ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಏನೇನು ಬಿಡಬೇಕು ಅಂತ ನನಗೇನು ಅಷ್ಟು ಗೊತ್ತಾಗಲ್ಲ. ಬಟ್ ನಮ್ಮ ಮನೆಯವರು ಇದನ್ನೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡು ಅವರೇನೇನೆ ಪೂಜೆನೆಲ್ಲ ಮುಗಿಸ್ಕೊಂಡ್ರು. ಮತ್ತು ನಾವು ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದ ನಂತರ ಪೂಜೆ ಮಾಡಿದ್ವಲ್ಲ ಆ ಜಾಗನ ನೀಟಾಗಿ ಮಣ್ಣಿಂದ ಮುಚ್ಚಬೇಕಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಮಗನೇ ಎಲ್ಲ ನೀಟಾಗಿ ಮುಚ್ಚುತ್ತಾ ಇದ್ದಾನೆ. ಇಲ್ಲಿ ಮುಚ್ಚಿದ್ದೆಲ್ಲ ಆದಮೇಲೆ ಇಲ್ಲಿ ಮಿಕ್ಕಿರ್ತಕ್ಕಂಥ ಮಣ್ಣನ್ನು ಕುಬೇರ ಮೂಲೆಗೆ 3 ಬಾಣಲಿ ಹಾಕಬೇಕಿತ್ತು. ನಾನು ಮತ್ತು ನನ್ನ ಮಗ ನಮ್ಮ ಮನೆಯವರು 3 ಜನ ಸೇರಿ ಒಂದು 3 ಬಾಣಲಿನ ಕುಬೇರ ಮೂಲೆಗೆ ಹಾಕಿ ನಂತರ ನಾವು ಸ್ವಲ್ಪ ಪಾಯನ ನಾನು ನಮ್ಮ ಯಜಮಾನರು ಇಬ್ಬರು ಸೇರಿಕೊಂಡು ಸ್ವಲ್ಪ ಪಾಯನ ತೋಡಿದ್ವಿ. ಸುಮ್ಮನೆ ಹಾಗೆ ಶಾಸ್ತ್ರ ಅಷ್ಟೇನೆ, ನಾವೇನು ಪೂರ್ತಿ ತೋಡೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಸುಮ್ಮನೆ ಹಾಗೆ ಸ್ವಲ್ಪ ಶಾಸ್ತ್ರ ಮಾಡಿ ಮತ್ತು ನಾವು JCBನ ಕರೆಸ್ಬಿಟ್ಟು ಪಾಯನ ತೋಡಿಸಿ ಪಿಲ್ಲರ್ಗೆ ಏನೇನು ಬೇಕು ಅಂತ ಎಲ್ಲನೂ ಅದನ್ನೆಲ್ಲ ನಮ್ಮ ಮನೆಯವರೇ ನೋಡ್ಕೊತಾ ಇದ್ದಾರೆ. ನಮಗೇನು ಹೇಳ್ತಾ ಇಲ್ಲ ಪಾಪ, ಅವರೇ ಎಲ್ಲ ನೋಡ್ಕೊತಾ ಇದ್ದಾರೆ. ಜಸ್ಟ್ ನಾನು ಅವಾಗವಾಗ ಹೋಗಿ ನೋಡ್ಕೊಂಬರ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಪಾಯ ಯಾವ ಥರ ತೋಡಿದ್ರು ಮತ್ತು ಪಾಯದ್ದು ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ, ಸೈನಿಂಗ್ ಆಫ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.